2,50,00,000 ರು ವೆಚ್ಚದಲ್ಲಿ ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿಯ ಸುಮಾರು 10 ಗ್ರಾಮಗಳ ರಸ್ತೆ ಅಭಿವೃದ್ಧಿಗೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಪೂಜೆ ನೆರವೇರಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಬಿಂಡೇನಹಳ್ಳಿ, ಹೊನ್ನಶೆಟ್ಟಿಹಳ್ಳಿ, ಅಗ್ರಹಾರ, ಚೋಳೇನಹಳ್ಳಿ, ನಾರಾಯಣಪುರ, ನಾಡನಹಳ್ಳಿ, ಪಿಳ್ಳಳ್ಳಿ, ಚನ್ನಾಪುರ, ಹೆಜ್ಜೆಗಾರನಹಳ್ಳಿ ಮತ್ತು ಆನೆಕೆರೆ ಗ್ರಾಮದ ರಸ್ತೆ ಕಾಮಗಾರಿಗೆ ಪೂಜೆ ನೆರವೇರಿಸಲಾಯಿತು. ಜೆಡಿಎಸ್ ಮುಖಂಡರಾದ ಬಾಲಚಂದ್ರು, ನಾಗರಾಜು, ಕೆಜೆ ಸುರೇಶ್, ಪುಟ್ಟಪ್ಪ, ಲಕ್ಕೇಗೌಡ, ಪ್ರಭಾ, ದಿನೇಶ್, ಸೋಮಶೇಖರ್, ಚಂದ್ರಣ್ಣ ಹಾಗೂ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ಮಾತನಾಡಿದ್ದಾರೆ. ಎಲ್ಲಾರನ್ನೂ ಕರೆಯಪ್ಪ, ಆಮೇಲೆ ಯಾವ್ದಾದ್ರು ಮಾತಾಡ್ಸಲ್ಲ ಬಂದ್ರಪ್ಪ ಕೊಡ್ತೀನಿ ಕಣಪ್ಪ, ಆಯ್ತಾ? ಮಣ್ಣಿನ ಮಗ ಎಷ್ಟಾಯ್ತು ಅಷ್ಟು ಆಗಲಿ. ಈಗ ಸಾಹೇಬ್ರು ಪೀಡ ಬಿಡಲ್ಲ, ಅರ್ಧ ಮಾಡಿಸ್ತಾವ್ರೆ. RDPR ನಾನೊಂದು 5 ಲಕ್ಷ ಹಾಕ್ಕೊಟ್ಟಿದ್ದೀನಿ, ಆಯ್ತಲ್ಲ? ಮುಂದಕ್ಕೆ ಆಮೇಲೆ ಮಾಡಿಕೊಡ್ತೀನಿ. ಈಗ ಆಮೇಲೆ ಒಂದು ಸಣ್ಣ ಪುಟ್ಟ ರೋಡ್ಗಳಿದಾವೆ, ಎಲ್ಲ ನಿಮ್ಮ ಮನೆ ಹತ್ರ ಸತಿ ಅಲ್ಲಿ ಎಲ್ಲ ಕಡೆ ಹೇಳಿದವಲ್ಲ, ಅದನ್ನು ಮಾಡಿಸ್ಕೊಡ್ತೀನಿ. ಅಷ್ಟು ಟೈಮ್ ಬೇಕು. ಈಗ ರಂಗಮಣ ಮನೆ ಹತ್ರ ಅದಕ್ಕೆ ಗ್ರ್ಯಾಂಟ್ ಇದೆ, ಬಟ್ ಅದು ಅಪೂರ್ವವಾಗಿ ಬರಬೇಕು ರಂಗಮಣ. ಅದಕ್ಕೆ ನಾನು ಗುದ್ದಿ ಪೂಜೆ ಅದನ್ನು ಬೇಡ ಅಂತ ಹೇಳಿದ್ದೀನಿ. ಇವತ್ತು ಗುದ್ದಿ ಪೂಜೆ ಬೇಡ ಅಂದೆ, ಅದು ರೆಡಿಯಾಗಿ ಬರುತ್ತೆ. ಚಾವಿದವ್ರಿಗೆ ಗೊತ್ತು, ಕೇಳ್ಕೊಳ್ಳಿ. ಇಷ್ಟೆಲ್ಲ ಆಯ್ತಲ್ವಾ? ಇನ್ನು ಇದು ಏನಂತಾರೆ ಬೇಕು. ನಾನೇ ಮಾಡಿ ಎಲ್ಲಿಂದ ಮಾಡೋದು ನಾನು? ಅದು ಇರಿಗೇಷನ್ ಇವತ್ತು ದೀಪವ್ರ ಹತ್ರ ಒಂದ್ಸರಿ ವಿಚಾರಿಸ್ಬಿಟ್ಟು ಅದು 20 ಲಕ್ಷ 15 ಲಕ್ಷ ಎಷ್ಟು ಇದೆ, ಬಟ್ ಹಳೆ ಎಸ್ಆರ್ ಅದು ನನಗೆ ಗೊತ್ತಿಲ್ಲ. ಯಾರು ಮಾಡ್ಕೊಳ್ಳಿ. ಆ ಕನಕ ಭವನೂ ಇದೆ, ಇನ್ನೂ ಇದೆ ಕನಕ ಭವನ. ಮಾಡ್ಕೊಂಡ್ರೆ ಸಂತೋಷ, ಮಾಡಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ನೋಡ್ರೆ ಅಧಿಕಾರ ಇಲ್ಲದ ಟೈಮಲ್ಲಿ ಒಂದು ಕೆಲಸ ಆಗ್ತದೆ. ಈಗ ನಿಮ್ಮೂರಲ್ಲೇ ಇವತ್ತು ಹೇಳ್ತೀನಿ, ಯಾವ ನಾರಾಯಣಪುರಕ್ಕೂ ಮಾಡಿಲ್ಲ, ಎಲ್ಲೂ ಮಾಡಿಲ್ಲ, ಆಯ್ತಲ್ವಾ? ನಿಮ್ಮೂರೇ ಇನ್ನು ನಾನು ಬಾಕಿ ಇದ್ರೆ ಅದನ್ನ ಬೇಕು ರಿಕಾರ್ಡ್ಸ್ ಬರ್ಸಿ ನಾನು ಕೂತ್ಕೊಂಡು ನಿಧಾನಕ್ಕೆ ಮಾಡ್ತೀನಿ. ಒಂದು 4-5 ತಿಂಗಳು ಟೈಮ್ ಬೇಕು. ನಿಮ್ಗೆ ಯಾವ್ದಾದ್ರು ಮೈನಾರಿಟಿ ರೋಡ್ ಇದಾವೆ, ಎರಡು ಬರ್ಕೋವಿಕ ನೊರ್ನೈಕಿ ಗೇಟಿಂದ ಬರೋ ಸ್ವಲ್ಪ ನಿಧಾನ ಮಾಡ್ತೀನಿ. ಈ ಊರುಗಡೆ ಕಾಂಕ್ರೀಟ್ ಪಾಂಕ್ರೀಟ್ ಎಲ್ಲ ಮಾಡ್ಕೊಡ್ತೀನಿ. ಅಂತ ಮಾಡಿಸಿ ಒಂಚೂರು ಟೈಮ್ ಬೇಕು, ಗ್ರಾಂಟ್ಗಳು ಬೇಕು, ಹುಷಾರಿಟ್ಟು ಆಯ್ತಾ? ಮಾಡಿಸ್ತೀನಿ. ಅರ್ಧ ಮಾಡಿಸಲ್ಲ ಟೈಮ್ ಬೇಕು. ಅದನ್ನೇ ಮಾತಾಡ್ತೀನಿ. ಏನು ಒಂದು ಮುಖ್ಯಮಂತ್ರಿಗಳ ಅನುದಾನಗಳ ಅಡಿಯಲ್ಲಿ CMIDP ಅಡಿಯಲ್ಲಿ ಶಾಸಕರ ಒಂದು ಕೋಟಾ ಏನಿದೆ, ಅದರಲ್ಲಿ ಇವತ್ತು ಸುಮಾರು ಒಂದು 2.5 ಕೋಟಿ ರೂಪಾಯಿ ರಸ್ತೆ ಕಾಮಗಾರಿಗಳನ್ನ ಸುಮಾರು ಒಂದು 10ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಇವತ್ತು ಏನು ಗುದ್ಲಿ ಪೂಜೆನ ನೆರವೇರಿಸಿದ್ದೀವಿ. ಇವತ್ತು ಒಂದೊಂದು ಗ್ರಾಮದಲ್ಲೂ ತಲಾ 10 ಲಕ್ಷದಿಂದ 15 ಲಕ್ಷ ರೂಪಾಯಿ ಕಾಂಕ್ರೀಟ್ ರೋಡು ಹಾಗೂ ಚರಂಡಿ ವ್ಯವಸ್ಥೆನ ಇವತ್ತು ಎಲ್ಲ ನಮ್ಮ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳ ಸಮಾಗಮದಲ್ಲಿ ಎಲ್ಲ ಗ್ರಾಮಗಳಲ್ಲೂ ಕೂಡ ಇವತ್ತು ರಸ್ತೆಗಳ ಅಭಿವೃದ್ಧಿನ ಇವತ್ತು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ, ಎಷ್ಟು ರಸ್ತೆಗಳು ಮಾಡೋದು ಮುಖ್ಯ ಅಲ್ಲ, ಅವಶ್ಯಕತೆ ಇರೋಂಥ ರಸ್ತೆಗಳನ್ನ ಮಾಡೋದು ಮುಖ್ಯ ಅನ್ನೋದು ನಮ್ಮ ಅಭಿಪ್ರಾಯ. ಇಷ್ಟು ಹೇಳ್ತಾ, ಇನ್ನೂ ಹೆಚ್ಚಿನ ರೀತಿ ಗ್ರಾಮಗಳಲ್ಲಿ ಕೆಲಸ ಮಾಡೋವಂಥ ಒಂದು ಶಕ್ತಿ ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿ ಕೊಡಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು.